ಅಂತ ಬಾಯ್ ಬಡ್ಕೋ ಪಾಕ್ನ ಮತ್ತೊಂದು ಮುಖವಾಡ ಕಳಿಸಿದೆ. ಆತ ಮುಂಬೈನಲ್ಲಿ ನೆತ್ತರದೋಕುಳಿ ಹರಿಸಿ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದ. ಈಗಲೂ ಪಾಕ್ನಲ್ಲೇ ಕೂತು ಭಾರತದ ವಿರುದ್ಧ ಕತ್ತಿ ಮಸಿಯೋ ಕೇಡಿಗೆ ಪಾಕ್ ರಕ್ಷಣೆ ಕೊಟ್ಟಿದೆ. ಅಷ್ಟಕ್ಕೂ ಆ ರಕ್ತ ಪೀಪಾಸು ಯಾರು? ಈ ಸ್ಟೋರಿ ನೋಡಿ. ಹಫೀಜ್ ಸಯೀದ್ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ. ಈ ನಸುಗುನ್ನಿ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ 2008ರಲ್ಲಿ ಮುಂಬೈ ಮೇಲೆ ದಾಳಿ ನಡೆಸಿ ತಲೆಮರೆಸಿಕೊಂಡಿದ್ದ ಇದೀಗ ಪಾಲ್ಗಾಮ್ನ ಪ್ರವಾಸಿಗರ ಮೇಲಿನ ದಾಳಿಯ ಹೊಣೆ ಹೊತ್ತ ಕೇಡಿ. ಈ ನಟೋರಿಯಸ್ಗೆ ಪಾಕಿಸ್ತಾನ ಅವೇಧ್ಯ ಕೋಟೆ ನಿರ್ಮಿಸಿದೆ. ಮಾಸ್ಟರ್ ಮೈಂಡ್ ಹಫೀಜ್ಗೆ ಪಾಕ್ ರಕ್ಷಣೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆ. ವಿಶ್ವಸಂಸ್ಥೆ ಮುಂದೆ ನಮಗೂ ಭಯೋತ್ಪಾದನೆಗೂ ಸಂಬಂಧವಿಲ್ಲ, ಭಾರತ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ಅಂತ ಗೋಗರೆಯುವ ಪಾಕ್ ತನ್ನ ಚಾಳಿಯನ್ನ ಮುಂದುವರೆಸಿದೆ. ಎಲ್ಇಟಿಯ ಅಂಗಸಂಸ್ಥೆ ಟಿಆರ್ಎಫ್ ಪಾಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ತಿದ್ದು, ಇದಾದ ಬಳಿಕ ಎಲ್ಇಟಿ ಮುಖ್ಯಸ್ಥ ಹಫೀಜ್ಗೆ ಪಾಕಿಸ್ತಾನ ಭದ್ರತೆಯನ್ನ ನೀಡಿದೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆಯನ್ನ ನಿರ್ಮಿಸಿಬಿಟ್ಟಿದೆ. ಕೇಡಿಯ ಹಫೀಜ್ ಸಯೀದ್ ಯಾವುದೇ ನಿರ್ಜನ ಪ್ರದೇಶದಲ್ಲಿ ವಾಸಿಸ್ತಾ ಇಲ್ಲ, ಬದಲಾಗಿ ಜನರ ಮಧ್ಯೆಗೆ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಪರಮ ಪಾಪಿ. ಈ ಭಯೋತ್ಪಾದಕ ಹಫೀಜ್ನನ್ನ ರಕ್ಷಿಸಲು ಪಾಕ್ ಸೇನೆ ಕೋಟೆಯನ್ನೇ ಕಟ್ಟಿಕೊಟ್ಟಿದೆ. ದಿನಕ್ಕೆ 24 ಗಂಟೆಯೂ ಭಾರಿ ಭದ್ರತೆ ನಿಯೋಜಿಸಿದೆ. ಈ ಉಗ್ರ ಹಫೀಜ್ ಪಾಕ್ನ ಲಾಹೋರ್ನಲ್ಲಿ ವಾಸಿಸ್ತಾ ಇದ್ದಾನೆ. ಹೈಟೆಕ್ ಸೌಲಭ್ಯಗಳಿರೋ ಮನೆ ಇದೆ. ಆ ಮನೆಯ ಆವರಣದಲ್ಲಿ ಮಸೀದಿಯೂ ಇದೆ ಎನ್ನಲಾಗ್ತಾ ಇದೆ. ಇನ್ನು ಮನೆ ಪಕ್ಕ ಖಾಸಗಿ ಉದ್ಯಾನವನ್ನ ನಿರ್ಮಿಸಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಅಲ್ಲದೆ ಪಾಕಿಸ್ತಾನ ಸರ್ಕಾರ ಆತ ಜೈಲಿನಲ್ಲಿದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದೆ. ಉಗ್ರರನ್ನ ಪೋಷಣೆ ಮಾಡ್ತಾ ಬರ್ತಿರೋ ಪಾಕಿಸ್ತಾನಕ್ಕೆ ಈ ಬಾರಿ ತಕ್ಕ ಶಾಸ್ತಿ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತ ಬಾಯ್ ಬಡ್ಕೋ ಪಾಕ್ನ ಮತ್ತೊಂದು ಮುಖವಾಡ ಕಳಿಸಿದೆ. ಆತ ಮುಂಬೈನಲ್ಲಿ ನೆತ್ತರದೋಕುಳಿ ಹರಿಸಿ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದ. ಈಗಲೂ ಪಾಕ್ನಲ್ಲೇ ಕೂತು ಭಾರತದ ವಿರುದ್ಧ ಕತ್ತಿ ಮಸಿಯೋ ಕೇಡಿಗೆ ಪಾಕ್ ರಕ್ಷಣೆ ಕೊಟ್ಟಿದೆ. ಅಷ್ಟಕ್ಕೂ ಆ ರಕ್ತ ಪೀಪಾಸು ಯಾರು? ಈ ಸ್ಟೋರಿ ನೋಡಿ. ಹಫೀಜ್ ಸಯೀದ್ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ. ಈ ನಸುಗುನ್ನಿ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ 2008ರಲ್ಲಿ ಮುಂಬೈ ಮೇಲೆ ದಾಳಿ ನಡೆಸಿ ತಲೆಮರೆಸಿಕೊಂಡಿದ್ದ ಇದೀಗ ಪಾಲ್ಗಾಮ್ನ ಪ್ರವಾಸಿಗರ ಮೇಲಿನ ದಾಳಿಯ ಹೊಣೆ ಹೊತ್ತ ಕೇಡಿ. ಈ ನಟೋರಿಯಸ್ಗೆ ಪಾಕಿಸ್ತಾನ ಅವೇಧ್ಯ ಕೋಟೆ ನಿರ್ಮಿಸಿದೆ. ಮಾಸ್ಟರ್ ಮೈಂಡ್ ಹಫೀಜ್ಗೆ ಪಾಕ್ ರಕ್ಷಣೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆ. ವಿಶ್ವಸಂಸ್ಥೆ ಮುಂದೆ ನಮಗೂ ಭಯೋತ್ಪಾದನೆಗೂ ಸಂಬಂಧವಿಲ್ಲ, ಭಾರತ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ಅಂತ ಗೋಗರೆಯುವ ಪಾಕ್ ತನ್ನ ಚಾಳಿಯನ್ನ ಮುಂದುವರೆಸಿದೆ. ಎಲ್ಇಟಿಯ ಅಂಗಸಂಸ್ಥೆ ಟಿಆರ್ಎಫ್ ಪಾಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ತಿದ್ದು, ಇದಾದ ಬಳಿಕ ಎಲ್ಇಟಿ ಮುಖ್ಯಸ್ಥ ಹಫೀಜ್ಗೆ ಪಾಕಿಸ್ತಾನ ಭದ್ರತೆಯನ್ನ ನೀಡಿದೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆಯನ್ನ ನಿರ್ಮಿಸಿಬಿಟ್ಟಿದೆ. ಕೇಡಿಯ ಹಫೀಜ್ ಸಯೀದ್ ಯಾವುದೇ ನಿರ್ಜನ ಪ್ರದೇಶದಲ್ಲಿ ವಾಸಿಸ್ತಾ ಇಲ್ಲ, ಬದಲಾಗಿ ಜನರ ಮಧ್ಯೆಗೆ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಪರಮ ಪಾಪಿ. ಈ ಭಯೋತ್ಪಾದಕ ಹಫೀಜ್ನನ್ನ ರಕ್ಷಿಸಲು ಪಾಕ್ ಸೇನೆ ಕೋಟೆಯನ್ನೇ ಕಟ್ಟಿಕೊಟ್ಟಿದೆ. ದಿನಕ್ಕೆ 24 ಗಂಟೆಯೂ ಭಾರಿ ಭದ್ರತೆ ನಿಯೋಜಿಸಿದೆ. ಈ ಉಗ್ರ ಹಫೀಜ್ ಪಾಕ್ನ ಲಾಹೋರ್ನಲ್ಲಿ ವಾಸಿಸ್ತಾ ಇದ್ದಾನೆ. ಹೈಟೆಕ್ ಸೌಲಭ್ಯಗಳಿರೋ ಮನೆ ಇದೆ. ಆ ಮನೆಯ ಆವರಣದಲ್ಲಿ ಮಸೀದಿಯೂ ಇದೆ ಎನ್ನಲಾಗ್ತಾ ಇದೆ. ಇನ್ನು ಮನೆ ಪಕ್ಕ ಖಾಸಗಿ ಉದ್ಯಾನವನ್ನ ನಿರ್ಮಿಸಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಅಲ್ಲದೆ ಪಾಕಿಸ್ತಾನ ಸರ್ಕಾರ ಆತ ಜೈಲಿನಲ್ಲಿದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದೆ. ಉಗ್ರರನ್ನ ಪೋಷಣೆ ಮಾಡ್ತಾ ಬರ್ತಿರೋ ಪಾಕಿಸ್ತಾನಕ್ಕೆ ಈ ಬಾರಿ ತಕ್ಕ ಶಾಸ್ತಿ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತ ಬಾಯ್ ಬಡ್ಕೋ ಪಾಕ್ನ ಮತ್ತೊಂದು ಮುಖವಾಡ ಕಳಿಸಿದೆ.
ಆತ ಮುಂಬೈನಲ್ಲಿ ನೆತ್ರದೋಕುಳಿ ಹರಿಸಿ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದ. ಈಗಲೂ ಪಾಕ್ನಲ್ಲೇ ಕೂತು ಭಾರತದ ವಿರುದ್ಧ ಕತ್ತಿ ಮಸಿಯೋ ಕೇಡಿಗೆ ಪಾಕ್ ರಕ್ಷಣೆ ಕೊಟ್ಟಿದೆ. ಅಷ್ಟಕ್ಕೂ ಆ ರಕ್ತ ಪೀಪಾಸು ಯಾರು? ಈ ಸ್ಟೋರಿ ನೋಡಿ. ಹಫೀಜ್ ಸಾಯಿದ್ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ. ಈ ನಸ್ಗುನ್ನಿ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ 2008ರಲ್ಲಿ ಮುಂಬೈ ಮೇಲೆ ದಾಳಿ ನಡೆಸಿ ತಲೆಮರೆಸಿಕೊಂಡಿದ್ದ ಇದೀಗ ಪಾಲ್ಗಾಮ್ನ ಪ್ರವಾಸಿಗರ ಮೇಲಿನ ದಾಳಿಯ ಹೊಣೆ ಹೊತ್ತ ಕೇಡಿ. ಈ ನಟೋರಿಯಸ್ಗೆ ಪಾಕಿಸ್ತಾನ ಅವೇಧ್ಯ ಕೋಟೆ ನಿರ್ಮಿಸಿದೆ. ಮಾಸ್ಟರ್ ಮೈಂಡ್ ಹಫೀಜ್ಗೆ ಪಾಕ್ ರಕ್ಷಣೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆ. ವಿಶ್ವಸಂಸ್ಥೆ ಮುಂದೆ ನಮಗೂ ಭಯೋತ್ಪಾದನೆಗೂ ಸಂಬಂಧವಿಲ್ಲ, ಭಾರತ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ಅಂತ ಗೋಗರೆಯುವ ಪಾಕ್ ತನ್ನ ಚಾಳಿಯನ್ನ ಮುಂದುವರೆಸಿದೆ. ಎಲ್ಇಟಿಯ ಅಂಗಸಂಸ್ಥೆ ಟಿಆರ್ಎಫ್ ಪಾಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ತಿದ್ದು, ಇದಾದ ಬಳಿಕ ಎಲ್ಇಟಿ ಮುಖ್ಯಸ್ಥ ಹಫೀಜ್ಗೆ ಪಾಕಿಸ್ತಾನ ಭದ್ರತೆಯನ್ನ ನೀಡಿದೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆಯನ್ನ ನಿರ್ಮಿಸಿಬಿಟ್ಟಿದೆ. ಕೇಡಿಯ ಹಫೀಜ್ ಸಾಯಿದ್ ಯಾವುದೇ ನಿರ್ಜನ ಪ್ರದೇಶದಲ್ಲಿ ವಾಸಿಸ್ತಾ ಇಲ್ಲ, ಬದಲಾಗಿ ಜನರ ಮಧ್ಯೆಗೆ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಪರಮ ಪಾಪಿ. ಈ ಭಯೋತ್ಪಾದಕ ಹಫೀಜ್ನನ್ನ ರಕ್ಷಿಸಲು ಪಾಕ್ ಸೇನೆ ಕೋಟೆಯನ್ನೇ ಕಟ್ಟಿಕೊಟ್ಟಿದೆ. ದಿನಕ್ಕೆ 24 ಗಂಟೆಯೂ ಭಾರಿ ಭದ್ರತೆ ನಿಯೋಜಿಸಿದೆ. ಈ ಉಗ್ರ ಹಫೀಜ್ ಪಾಕ್ನ ಲಾಹೋರ್ನಲ್ಲಿ ವಾಸಿಸ್ತಾ ಇದ್ದಾನೆ. ಹೈಟೆಕ್ ಸೌಲಭ್ಯಗಳಿರೋ ಮನೆ ಇದೆ. ಆ ಮನೆಯ ಆವರಣದಲ್ಲಿ ಮಸೀದಿಯೂ ಇದೆ ಎನ್ನಲಾಗ್ತಾ ಇದೆ. ಇನ್ನು ಮನೆ ಪಕ್ಕ ಖಾಸಗಿ ಉದ್ಯಾನವನ್ನ ನಿರ್ಮಿಸಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಅಲ್ಲದೆ ಪಾಕಿಸ್ತಾನ ಸರ್ಕಾರ ಆತ ಜೈಲಿನಲ್ಲಿದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದೆ. ಉಗ್ರರನ್ನ ಪೋಷಣೆ ಮಾಡ್ತಾ ಬರ್ತಿರೋ ಪಾಕಿಸ್ತಾನ ಅಂತ ಬಾಯ್ ಬಡ್ಕೋ ಪಾಕ್ನ ಮತ್ತೊಂದು ಮುಖವಾಡ ಕಳಿಸಿದೆ. ಆತ ಮುಂಬೈನಲ್ಲಿ ನೆತ್ರದೋಕುಳಿ ಹರಿಸಿ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದ. ಈಗಲೂ ಪಾಕ್ನಲ್ಲೇ ಕೂತು ಭಾರತದ ವಿರುದ್ಧ ಕತ್ತಿ ಮಸಿಯೋ ಕೇಡಿಗೆ ಪಾಕ್ ರಕ್ಷಣೆ ಕೊಟ್ಟಿದೆ. ಅಷ್ಟಕ್ಕೂ ಆ ರಕ್ತ ಪೀಪಾಸು ಯಾರು? ಈ ಸ್ಟೋರಿ ನೋಡಿ. ಹಫೀಜ್ ಸಾಯಿದ್ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ. ಈ ನಸ್ಗುನ್ನಿ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ 2008ರಲ್ಲಿ ಮುಂಬೈ ಮೇಲೆ ದಾಳಿ ನಡೆಸಿ ತಲೆಮರೆಸಿಕೊಂಡಿದ್ದ ಇದೀಗ ಪಾಲ್ಗಾಮ್ನ ಪ್ರವಾಸಿಗರ ಮೇಲಿನ ದಾಳಿಯ ಹೊಣೆ ಹೊತ್ತ ಕೇಡಿ. ಈ ನಟೋರಿಯಸ್ಗೆ ಪಾಕಿಸ್ತಾನ ಅವೇಧ್ಯ ಕೋಟೆ ನಿರ್ಮಿಸಿದೆ. ಮಾಸ್ಟರ್ ಮೈಂಡ್ ಹಫೀಜ್ಗೆ ಪಾಕ್ ರಕ್ಷಣೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆ. ವಿಶ್ವಸಂಸ್ಥೆ ಮುಂದೆ ನಮಗೂ ಭಯೋತ್ಪಾದನೆಗೂ ಸಂಬಂಧವಿಲ್ಲ, ಭಾರತ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ಅಂತ ಗೋಗರೆಯುವ ಪಾಕ್ ತನ್ನ ಚಾಳಿಯನ್ನ ಮುಂದುವರೆಸಿದೆ. ಎಲ್ಇಟಿಯ ಅಂಗಸಂಸ್ಥೆ ಟಿಆರ್ಎಫ್ ಪಾಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ತಿದ್ದು, ಇದಾದ ಬಳಿಕ ಎಲ್ಇಟಿ ಮುಖ್ಯಸ್ಥ ಹಫೀಜ್ಗೆ ಪಾಕಿಸ್ತಾನ ಭದ್ರತೆಯನ್ನ ನೀಡಿದೆ. ರಕ್ತ ಬೀಜಾಸುರನ ಮನೆ ಸುತ್ತ ಅವೇಧ್ಯ ಕೋಟೆಯನ್ನ ನಿರ್ಮಿಸಿಬಿಟ್ಟಿದೆ. ಕೇಡಿಯ ಹಫೀಜ್ ಸಾಯಿದ್ ಯಾವುದೇ ನಿರ್ಜನ ಪ್ರದೇಶದಲ್ಲಿ ವಾಸಿಸ್ತಾ ಇಲ್ಲ, ಬದಲಾಗಿ ಜನರ ಮಧ್ಯೆಗೆ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಪರಮ ಪಾಪಿ. ಈ ಭಯೋತ್ಪಾದಕ ಹಫೀಜ್ನನ್ನ ರಕ್ಷಿಸಲು ಪಾಕ್ ಸೇನೆ ಕೋಟೆಯನ್ನೇ ಕಟ್ಟಿಕೊಟ್ಟಿದೆ. ದಿನಕ್ಕೆ 24 ಗಂಟೆಯೂ ಭಾರಿ ಭದ್ರತೆ ನಿಯೋಜಿಸಿದೆ. ಈ ಉಗ್ರ ಹಫೀಜ್ ಪಾಕ್ನ ಲಾಹೋರ್ನಲ್ಲಿ ವಾಸಿಸ್ತಾ ಇದ್ದಾನೆ. ಹೈಟೆಕ್ ಸೌಲಭ್ಯಗಳಿರೋ ಮನೆ ಇದೆ. ಆ ಮನೆಯ ಆವರಣದಲ್ಲಿ ಮಸೀದಿಯೂ ಇದೆ ಎನ್ನಲಾಗ್ತಾ ಇದೆ. ಇನ್ನು ಮನೆ ಪಕ್ಕ ಖಾಸಗಿ ಉದ್ಯಾನವನ್ನ ನಿರ್ಮಿಸಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಅಲ್ಲದೆ ಪಾಕಿಸ್ತಾನ ಸರ್ಕಾರ ಆತ ಜೈಲಿನಲ್ಲಿದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದೆ. ಉಗ್ರರನ್ನ ಪೋಷಣೆ ಮಾಡ್ತಾ ಬರ್ತಿರೋ ಪಾಕಿಸ್ತಾನಕ್ಕೆ ಈ ಬಾರಿ ತಕ್ಕ